ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ರೈಲು, ಅದರಲ್ಲೂ ಏನು ಅಂತಂದರೆ ಈ ಡ್ರೈವರ್ಲೆಸ್ ಮೆಟ್ರೋ ರೈಲು ಹಳಿ ತಪ್ಪಿದೆ. ಎಲ್ಲೋ ಲೈನ್ನಲ್ಲಿ ಇದ್ದಕ್ಕಿದ್ದಂಗೆ ಅದು ಹಳಿ ತಪ್ಪಿದೆ. ಪರೀಕ್ಷಾರ್ಥವಾಗಿ ನಡೀತಾ ಇತ್ತು. ಡ್ರೈವರ್ಲೆಸ್ ಮೆಟ್ರೋ ಒಂದು ಲೆಕ್ಕದಲ್ಲಿ ಕ್ರಾಂತಿ ಅಂತ ಬಣ್ಣಿಸಲಾಗುತ್ತೆ. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಮೆಟ್ರೋ ರೈಲು ಹಳಿ ತಪ್ಪಿತು. ಹೆಬ್ಬಗೋಡಿ ಡಿಪೋದಲ್ಲಾಗಿರುವಂಥ ಘಟನೆ ಇದು. ಜನವರಿ 15 ಬೆಳಗ್ಗೆ 5:30ಕ್ಕೆ ಹಳಿ ತಪ್ಪಿದಂಥ ನಮ್ಮ ಮೆಟ್ರೋ ಸ್ವಲ್ಪ ತಡವಾಗಿ ಬಂದಿದೆ. ಅದರ ವಿವರಗಳು. ಡ್ರೈವರ್ಲೆಸ್ ಮೆಟ್ರೋ ರೈಲು ಯಾಕೆ ಹಳಿ ತಪ್ಪಿತು? ಎಲ್ಲೋ ಒಂದು ಕಡೆಗೆ ಅಧಿಕಾರಿಗಳಿಗೆ ಅನುಮಾನ ಕಾಡ್ತಾ ಇದೆ. ಏನಿರ್ಬೋದು ಇದ್ರ ಹಿಂದೆ? ಈಗಾಗಲೇ ಒಂದು ಟೀಮ್ ರಚನೆ ಮಾಡಿದ್ದಾರೆ. ತನಿಖೆಗೂ ಕೂಡ ಆದೇಶ ಕೊಡಲಾಗಿದೆ. ಡ್ರೈವರ್ಲೆಸ್ ಮೆಟ್ರೋ ಅದರ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳಿದ್ದಿವೆ. ಹೀಗಾಗಿಯೇ ಸತ್ಯಶೋಧನಾ ಸಮಿತಿ 6 ಮಂದಿ ಇರುವಂಥ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿದೆ. ಡಿಪೋದಿಂದ ಬೊಮ್ಮಸಂದ್ರ ಸ್ಟೇಷನ್ಗೆ ಹೊರಟಂಥ ಮೆಟ್ರೋ ರೈಲು ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಡ್ರೈವರ್ಲೆಸ್ ಮೆಟ್ರೋ ಇದೊಂದು ಕನಸಿದು, ಹಿಂಗಾಗಿಬಿಟ್ರೆ ಇದೊಂದು ಕ್ರಾಂತಿ ಅಂತ ಬಣ್ಣಿಸಲಾಗ್ತಾ ಇತ್ತು. ಆದರೆ ಆಗಿರುವಂಥದ್ದು ನೋಡಿ, ಅದು ಹಳಿ ತಪ್ಪಿದೆ. ಕಾರಣ ಏನಿರ್ಬೋದು? ಅಧಿಕಾರಿಗಳಿಗೆ ಅನುಮಾನ ಕಾಡ್ತಾ ಇದೆ. ಹೀಗಾಗಿ ಅವರು ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಏನಂತ ರೀಸನ್? ಹೌದು ರಂಗನಾಥ್, ಜನವರಿ 15ನೇ ತಾರೀಕು ಬೆಳಗ್ಗೆ 5:30 ಸುಮಾರಿಗೆ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮಾರ್ಗದಲ್ಲಿ ಸಂಚರಿಸುವಂತಹ ಯೆಲ್ಲೋ ಲೈನ್ ಮೆಟ್ರೋ ಏನಿದೆ, 3ನೇ ರೈಲು ಬೊಮ್ಮಸಂದ್ರ ಟು ಆರ್ವಿ ರೋಡ್ ಸಂಚಾರ ಮಾಡುವಂತಹ ಹೆಬ್ಬಗೋಡಿ ಡಿಪೋದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಡಿಪೋದಿಂದ ಸ್ಟೇಷನ್ಗೆ ಹೋಗುವಂತಹ ವೇಳೆ ಈ ಒಂದು ನಮ್ಮ ಮೆಟ್ರೋ ರೈಲು ಹಳಿಯನ್ನು ತಪ್ಪಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಕೂಡ 6 ಜನ ಅಧಿಕಾರಿಗಳ ತಂಡವನ್ನು ಕೂಡ ಈಗಾಗಲೇ ರಚನೆಯನ್ನು ಮಾಡಿರುವಂಥದ್ದು. 6 ಜನ ಅಧಿಕಾರಿಗಳು ಈಗಾಗಲೇ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಆರ್ವಿ ರೋಡ್ ಟು ಬೊಮ್ಮಸಂದ್ರ ಮೆಟ್ರೋ ಮಾರ್ಗದಲ್ಲಿ ಒಟ್ಟು 8 ರೈಲುಗಳಿರುವಂಥದ್ದು. ಅದರಲ್ಲಿ 7 ರೈಲುಗಳು ಸದ್ಯ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. 8ನೇ ರೈಲು ಟೆಸ್ಟಿಂಗ್ ಕೂಡ ನಡೀತಾ ಇರುವಂಥದ್ದು. ಈಗ ಹಳಿ ತಪ್ಪಿರುವಂತಹ ರೈಲು 3ನೇ ನಮ್ಮ ಮೆಟ್ರೋ ರೈಲ್, ಅಂದರೆ 7 ಇರುವಂತಹ ರೈಲಲ್ಲಿ 3ನೇ ರೈಲು ಈಗಾಗಲೇ ಕೂಡ ಹಳಿಯನ್ನು ತಪ್ಪಿರುವಂಥದ್ದು. ಅಂದರೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ನಮ್ಮ ಮೆಟ್ರೋದ ತುಂಬ ದೊಡ್ಡ ಕನಸಾಗಿತ್ತು ಡ್ರೈವರ್ಲೆಸ್ ರೈಲುಗಳನ್ನು ಟ್ರ್ಯಾಕ್ ಮೇಲೆ ಇಳಿಸಬೇಕು ಅನ್ನೋಂಥದ್ದು. ಈಗಾಗಲೇ ಆರ್ವಿ ರೋಡ್ ಟು ಬೊಮ್ಮಸಂದ್ರದಲ್ಲಿ ಡ್ರೈವರ್ಲೆಸ್ ರೈಲುಗಳು ಟ್ರ್ಯಾಕಿಗೆ ಇಳಿದಿರುವಂಥದ್ದು ಒಂದು. ಸದ್ಯ ಈಗ ನಮ್ಮ ಮೆಟ್ರೋದ 7 ರೈಲುಗಳು ಕೂಡ ಸಂಚಾರವನ್ನು ಮಾಡ್ತಾ ಇರುವಂಥದ್ದು. ಅದರ 3ನೇ ರೈಲು ಈಗ ಹಳಿಯನ್ನು ತಪ್ಪಿರುವಂಥದ್ದು. ಅಂದರೆ ಡಿಪೋದಿಂದ ಮೆಟ್ರೋ ಸ್ಟೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂಥದ್ದು ಓಕೆ. ಏನಾದರೂ ಎಲಿವೇಟೆಡ್ ಕಾರಿಡಾರ್, ಅಂದರೆ ಟ್ರ್ಯಾಕ್ನ ಮೇಲೆ ಸಂಚಾರ ಮಾಡುವಂತಹ ಸಂದರ್ಭದಲ್ಲಿ ಇಂಥ ದೊಡ್ಡದಾದಂತಹ ಘಟನೆ ಏನಾದ್ರು ನಡೆದಿದ್ರೆ ತುಂಬ ದೊಡ್ಡದಾದಂತಹ ಅನುಮಾನ, ಅಂದರೆ ತುಂಬ ದೊಡ್ಡದಾದಂತಹ ಅನಾಹುತ ನಡೀತಿತ್ತು ಅನ್ನುವಂಥ ಒಂದು ಆರೋಪವನ್ನು, ಆಕ್ರೋಶವನ್ನು ಕೂಡ ಈಗಾಗಲೇ ವ್ಯಕ್ತಪಡಿಸ್ತಾ ಇರುವಂಥದ್ದು ರಂಗನಾಥ್. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.